ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತಿನ ವಿಡಿಯೋದಲ್ಲಿ ಲಿಂಬೆಹಣ್ಣಿನ ಶರಬತ್ ಅಥವಾ ಜ್ಯೂಸ್ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಈ ಬೇಸಿಗೆ ಬಿಸಿಲಿಗೆ ಮೊದಲಿಗೆ ನೆನಪಾಗೋದು ನಮಗೆ ಲಿಂಬೆಹಣ್ಣಿನ ಶರಬತ್ ಅಲ್ವಾ. ಮೊದಲಿಗೆ ನೋಡಿ, ಈ ಲಿಂಬೆಹಣ್ಣು ಅಥವಾ ಲೆಮನ್ ಇದೆಯಲ್ಲ, ಯಾವ ರೀತಿ ಬೆಳೆದಿದೆ ನೋಡಿ. ಇದು ತುಂಬ ಚೆನ್ನಾಗಿರುತ್ತೆ. ಇದರ ಒಳಗಡೆ ನೀರಿನ ಅಂಶ ತುಂಬ ಚೆನ್ನಾಗಿದೆ, ಅಂದರೆ ರಸ ಚೆನ್ನಾಗಿ ಬಿಡುತ್ತೆ ಇದರಲ್ಲಿ. ಆದರೆ ವಿಶೇಷತೆ ಏನಂದರೆ ಒಳಗಡೆ ಸೀಡ್ಸ್ ಇರಲ್ಲ, ಅಂದರೆ ಅದರ ಒಳಗಡೆ ಸಣ್ಣ ಸಣ್ಣ ಬೀಜ ಇರುತ್ತಲ್ವ ಲಿಂಬೆಹಣ್ಣಲ್ಲಿ. ಈ ಲಿಂಬೆಹಣ್ಣಲ್ಲಿ ಅದು ಇಲ್ಲ. ತುಂಬ ಚೆನ್ನಾಗಿದೆ. ಸ್ವಲ್ಪ ಸಿಪ್ಪೆ ದಪ್ಪ ಬರುತ್ತೆ, ಆದರೆ ತುಂಬ ಚೆನ್ನಾಗಿರುತ್ತೆ ಇದರ ಜ್ಯೂಸು. ನೋಡಿ, ಇದು ನಮ್ಮ ಮನೆಯಲ್ಲಿ ಬೆಳೆದಿರುವಂಥದ್ದು. ಎಷ್ಟು ಆಗಿದೆ ನೋಡಿ, ತುಂಬ ಕಾಯಿ ಬಿಟ್ಟಿದೆ ಇದು. ಮೊದಲಿಗೆ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ದೊಡ್ಡ ಸೈಜಿನ ಲಿಂಬೆಹಣ್ಣಾದರೆ ಇದರಲ್ಲೊಂದು 3 ಗ್ಲಾಸ್ ಅಷ್ಟು ನಾವು ಲಿಂಬೆಹಣ್ಣನ್ನು ಜ್ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 6ರಿಂದ 7 ಜನಕ್ಕಾಗುವಷ್ಟು ಜ್ಯೂಸನ್ನು ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ನೀವು ಒಂದು 2 ಗ್ಲಾಸ್ ಜ್ಯೂಸ್ ಮಾಡೋದಾದರೆ ಒಂದು ಲಿಂಬೆಹಣ್ಣು ಸಾಕಾಗುತ್ತೆ. ಒಂದು 4 ಸ್ಪೂನು ಸಕ್ಕರೆ ಹಾಕಿದ್ರೆ 2 ಗ್ಲಾಸ್ ಆರಾಮಲ್ಲಿ ಜ್ಯೂಸು ಮಾಡ್ಕೋಬೋದು. ಇಲ್ಲಿ ನಾನು ಒಂದು 6ರಿಂದ 7 ಜನಕ್ಕಾಗುವಷ್ಟು ನೋಡಿ ಲಿಂಬೆಹಣ್ಣನ್ನು ಕಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ರಸನೆಲ್ಲ ನಾವು ತೆಗಿಬೇಕು. ನಾನು ಕೈಯಲ್ಲೇ ಹಿಂಡಿ ರಸ ಎಲ್ಲ ತೆಗಿತಾ ಇದ್ದೀನಿ. ಈ ಲಿಂಬೆಹಣ್ಣಿನ ಜ್ಯೂಸು ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಅಂದರೆ ಸ್ವಲ್ಪ ಇದಕ್ಕೆ ತಂಪು ಬೀಜ ಅಥವಾ ಕಾಮಕಸ್ತೂರಿ ಬೀಜ ಅಂತ ಇರುತ್ತಲ್ವ, ಅದನ್ನು ಸ್ವಲ್ಪ ಹಾಕ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಐಸ್ ಕ್ಯೂಬ್ ಎಲ್ಲ ಹಾಕ್ಕೊಂಡು ಕುಡಿದ್ರೆ ಈ ಬೇಸಿಗೆಗಂತೂ ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು. ಬೇರೆ ಯಾವ ಜ್ಯೂಸ್ ಕುಡಿಯೋ ಅವಶ್ಯಕತೆಯೇ ಇಲ್ಲ. ಲೋ ಬಿ ಪಿ ಎಲ್ಲ ಇದ್ದವರಿಗೆ ಈ ಲಿಂಬೆಹಣ್ಣಿನ ರಸ ತುಂಬ ಒಳ್ಳೆಯದಂತ ಹೇಳ್ತಾರೆ. ಅಂದರೆ ಜ್ಯೂಸ್ ಮಾಡಿ ಕುಡಿದ್ರೆ ಕೂಡಲೇ ವೀಕ್ನೆಸ್ ಆಗೋದು ನಿಲ್ಲುತ್ತೆ, ಮತ್ತು ಬಿ ಪಿ ಸ್ವಲ್ಪ ನಾರ್ಮಲಿಗೆ ಬರುತ್ತೆ ಅಂತಲೇ ಹೇಳ್ತಾರೆ. ಈ ಜ್ಯೂಸಿದು ಸ್ಪೆಷಲ್ ಸೀಕ್ರೆಟ್ ಅಂದರೆ ಒಂದು 1/4 ಸ್ಪೂನಷ್ಟು ಉಪ್ಪನ್ನು ಹಾಕೋಬೇಕು. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮೊದಲೇ ಹೇಳಿದಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಜ್ಯೂಸ್ ಮಾಡ್ತಾ ಇರೋದ್ರಿಂದ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಹುಳಿ ಎಷ್ಟಿರುತ್ತೋ ಅಷ್ಟೇ ಸಕ್ಕರೆನೂ ಖಡಕ್ಕಾಗಿ ನಾವು ಜ್ಯೂಸಿಗೆ ಹಾಕಬೇಕಾಗತ್ತೆ. ನೀವು ನಾರ್ಮಲಾಗಿ ಒಂದು 2 ಲೋಟಕ್ಕೆ ಆಗುವಷ್ಟಾದ್ರೆ ಹಾಕೋದಾದರೆ ಒಂದು ಪಿಂಚಷ್ಟು 1/4 ಸ್ಪೂನ್ಗಿಂತ ಕಮ್ಮಿ ಉಪ್ಪು ಹಾಕ್ಕೊಳ್ಳಿ. ಅದರ ಉಪ್ಪು ಹಾಕಿ ಜ್ಯೂಸ್ ಮಾಡಿ ನೋಡಿ ನೀವು ಒಮ್ಮೆ, ತುಂಬ ಒಳ್ಳೆಯ ರುಚಿ ಕೊಡುತ್ತೆ. ನಾವು ಸಕ್ಕರೆನೂ ಹಾಗೆ ಕಮ್ಮಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಇರಲ್ಲ. ಹುಳಿ ಅಂಶ ಖಡಕ್ಕಾಗಿರೋದ್ರಿಂದ ಸಕ್ಕರೆನೂ ಅಷ್ಟೇ. ನಾವು ಒಂದು 2 ಲೋಟಕ್ಕಾದರೆ 4ರಿಂದ 5 ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ತಂಪು ಬೀಜನ ಹಾಕ್ತಾಯಿದ್ದೀನಿ. ಇದು ಹಾಕಿದ್ರೆ ಸ್ವಲ್ಪ ಹೊತ್ತಲ್ಲದು ಅದರ ಕಲರ್ ಚೇಂಜ್ ಆಗುತ್ತೆ, ಅಂದರೆ ಒಂಥರ ವಾಟರ್ ಕಲರ್, ನೀರಿನ ಕಲರ್ಗೆ ಬರುತ್ತೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೀವು ಒಮ್ಮೆ ಈ ಥರ ಈಸಿಯಾಗಿ ಸಿಂಪಲಾಗಿ ಲೆಮನ್ ಜ್ಯೂಸ್ ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ನಾವು ಈ ಬೇಸಿಗೆ ಟೈಮಲ್ಲಿ ಅಥವಾ ಯಾರಾದರೂ ದಿಢೀರಾಗಿ ಗೆಸ್ಟ್ ಬಂದರೆ ಇದನ್ನು ಕೂಡಲೇ ನಾವು ಮಾಡ್ಕೋಬೋದು. ಹಾಗೆಯೇ ನಾನು ಹೇಳಿರುವಂತಹ ಸ್ಪೆಷಲ್ ಟ್ರಿಕ್ಸ್ ಅಂದರೆ ಸ್ವಲ್ಪ ಸಾಲ್ಟ್ ಅಥವಾ ಉಪ್ಪು ಹಾಕಿ ಈ ಜ್ಯೂಸನ್ನು ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.